ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಮಲಾಪುರದಲ್ಲಿ ಫೆಬ್ರವರಿ 2ರಂದು ಹಿಂದೂ ಏಕತಾ ಸಮಾವೇಶ, ಶೋಭಾಯಾತ್ರೆ ಹಾಗೂ ಭವ್ಯ ಜನಜಾಗೃತಿ ಸಭೆಗೆ ಸಿದ್ಧತೆ. ಎಸ್ಟಿಪಿ ಘಟಕದ ತಾಂತ್ರಿಕ ತೊಂದರೆ ನಿವಾರಣೆ. 3 ದಿನಗಳಲ್ಲಿ ಶುದ್ಧ ಕುಡಿಯುವ ನೀರು ಪೂರೈಕೆ. ಮಹಾಪೌರ ವರ್ಷಾ ಜಾನೆ. ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಸರ್ಕಾರಕ್ಕೆ ಮನವಿ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಕಮಲಾಪುರದಲ್ಲಿ ಫೆಬ್ರವರಿ 2ರಂದು ಹಿಂದೂ ಏಕತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಹಿಂದೂ ಸಮಾಜೋತ್ಸವವು ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲದೆ ಸಮಾಜದ ಏಕತೆ, ಸಂಸ್ಕೃತಿ ಸಂರಕ್ಷಣೆ ಹಾಗೂ ಧಾರ್ಮಿಕ ಜಾಗೃತಿಯ ಪ್ರತೀಕವಾಗಿದೆ. ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಶಾಂತಿ, ಸಹಕಾರ ಮತ್ತು ಪರಸ್ಪರ ಸಹಬಾಳ್ವೆಯ ಭಾವನೆಯನ್ನು ಬಲಪಡಿಸುತ್ತದೆ ಎಂದು ಸಮಾವೇಶದ ಉದ್ದೇಶವನ್ನು ಆಯೋಜಕರು ವಿವರಿಸಿದ್ದಾರೆ. ವಿಶಾಲ ಜನಜಾಗೃತಿ ಸಭೆಯಾಗಿ ನಡೆಯುವ ಈ ಸಮಾವೇಶದಲ್ಲಿ ಸಾವಿರಾರು ಜನರು ಭಾಗವಹಿಸುವ ನಿರೀಕ್ಷೆಯಿದೆ. ಭಾಷೆ, ವೇಷ, ಪ್ರಾಂತ, ಪಂಥ ಹಾಗೂ ಸಂಪ್ರದಾಯಗಳ ವೈವಿಧ್ಯತೆಯ ನಡುವೆ ಏಕತೆಯನ್ನು ಸಾರುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ನಾವು ಎಲ್ಲರೂ ಒಂದೇ ಸಮಾಜದ ಅಂಗಗಳು ಎಂಬ ಸಂದೇಶವನ್ನು ಸಾರುವುದು ಸಮಾವೇಶದ ಮುಖ್ಯ ಆಶಯವಾಗಿದೆ. ಅಂದು ಬೆಳಗ್ಗೆ 11 ಗಂಟೆಗೆ ಶೋಭಾಯಾತ್ರೆಯು ಬೆಳಕೋಟದ ಶ್ರೀ ವಿಠ್ಠಲ ರುಕ್ಮಿಣಿ ದೇವಸ್ಥಾನ, ಶಿವಾಜಿ ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಆರಂಭವಾಗಿ ಹೆದ್ದಾರಿ ಮಾರ್ಗವಾಗಿ ಬಸವೇಶ್ವರ ವೃತ್ತ, ಲಕ್ಷ್ಮೀ ದೇವಸ್ಥಾನ, ಶ್ರೀ ಶಂಕರಲಿಂಗೇಶ್ವರ ದೇವಸ್ಥಾನದ ರಸ್ತೆ ಮೂಲಕ ಸಾಗುತ್ತಾ RV ಗೋಣಿ ಲೇಔಟ್ನಲ್ಲಿ ಸಮಾರೋಪ ಸಮಾರಂಭದೊಂದಿಗೆ ಮುಕ್ತಾಯಗೊಳ್ಳಲಿದೆ. ಈ ಸಮಾವೇಶದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು ಹಾಗೂ ವಿವಿಧ ಸಂಘ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮಾಜದಲ್ಲಿ ಒಗ್ಗಟ್ಟು, ಧಾರ್ಮಿಕ ಜಾಗೃತಿ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳ ಅರಿವು ಮೂಡಿಸುವ ಉದ್ದೇಶದಿಂದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ನಮ್ಮ ಕಮಲಾಪುರ ಗ್ರಾಮದಲ್ಲಿ, ಅಂದರೆ ಈ ಹಿಂದೆ ಹಳೆ ವಿಧಾನಸಭಾ ಕ್ಷೇತ್ರ ಇತ್ತು, ಕಲಬುರಗಿ ಗ್ರಾಮೀಣ ಕ್ಷೇತ್ರ ಇಲ್ಲಿ ಬರ್ತಕ್ಕಂಥ ಕಮಲಾಪುರ ಗ್ರಾಮದಲ್ಲಿ ಹಿಂದೂ ಸಮಾಜೋತ್ಸವದ ವತಿಯಿಂದ ಹಿಂದೂ ಏಕತಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮತ್ತು ಅದರಲ್ಲಿ ಎಲ್ಲ ಹಿಂದೂ ಸಂಘಟನೆ ಪರ ಎಲ್ಲ ನಮ್ಮ ಮಿತ್ರರ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮದ ಒಂದು ಉದ್ದೇಶ ಜನರಿಗೆ ತಿಳಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಇವತ್ತು ಹಿಂದೂ ಏಕತಾ ಸಮಾವೇಶದ ಮೂಲ ಉದ್ದೇಶ ಅಂತಂದರೆ ಭಕ್ತರ ಧ್ವನಿಗೂಡಿಸಿ ದೇಶದ್ರೋಹಿಗಳ ಧ್ವನಿ ಕುಗ್ಗಿಸಲು, ಮೇಲು ಕೀಳುಗಳ ಭಾವ ಉಳಿಸಿ ಹಾಕಲು, ಭಯೋತ್ಪಾದನೆ, ಮತಾಂತರ, ಗೋಹತ್ಯೆಗಳನ್ನು ನಿಲ್ಲಿಸಲು ಮತ್ತು ಹಿಂದೂ ಬಾಂಧವರು ಒಂದು ಎನ್ನುವ ಜಯಘೋಷ ಮಾರ್ದನಿಸಲು, ಹಿಂದೂ ಶಕ್ತಿಯ ಅರಿವು ಮೂಡಿಸಲು, ನೊಂದ ಬಾಂಧವರ ಮನತಣಿಸಲು ಈ ಶೋಭಾಯಾತ್ರೆ ಬೆಳಗ್ಗೆ 11 ಗಂಟೆಗೆ ಕಮಲಾಪುರ ಗ್ರಾಮದಲ್ಲಿ ವಿಠ್ಠಲ್ ರುಕ್ಮಿಣಿ ಮಂದಿರ ಮತ್ತು ಶಿವಾಜಿ ಚೌಕ್ ಮಾರ್ಗವಾಗಿ, ಲಕ್ಷ್ಮೀ ದೇವಸ್ಥಾನ ಮಾರ್ಗವಾಗಿ, ಶಂಕರಲಿಂಗ ದೇವಸ್ಥಾನ ಮಾರ್ಗವಾಗಿ, ಬಸವೇಶ್ವರ ಚೌಕ್ ಮಾರ್ಗವಾಗಿ RV ಗೋಣಿ ಲೇಔಟ್ನಲ್ಲಿ ಈ ಒಂದು ಸಮಾವೇಶವನ್ನು ಶೋಭಾಯಾತ್ರೆಯ ಮೆರವಣಿಗೆ ಮೂಲಕ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮೂಲವಾಗಿ
ನಮ್ಮ ಸಮಾಜದಲ್ಲಿ ಏನು ಸಾಕಷ್ಟು ಬಹುಸಂಖ್ಯಾತರು ಇವತ್ತು ಹಿಂದೂಗಳಿದ್ದಾರೆ. ಆ ಹಿಂದೂಗಳಿಗೆ ಒಂದು ರಕ್ಷಣೆ ಕೊಡಬೇಕು, ಹಿಂದೂಗಳ ಅಭಿವೃದ್ಧಿ ಆಗಬೇಕು. ಹಿಂದೂಗಳ ಒಂದು ದೇಶ ಇವತ್ತು ನಮ್ಮ ರಾಷ್ಟ್ರದಲ್ಲಿ ಬಹುಸಂಖ್ಯಾತರಾಗಿ ಹಿಂದೂಗಳು ಇವತ್ತು ಇದ್ದರೂ ಕೂಡ ಸರ್ಕಾರದ ಒಂದು ಸೌಲಭ್ಯ ಪಡೆಯೋದು ಇನ್ನಿತರ ಉದ್ದೇಶಗಳು ಅವರಿಗೆ ಸಮರ್ಪಕವಾಗಿ ತಲುಪ್ತಾ ಇಲ್ಲ. ಅವರ ಒಂದು ಕಲ್ಯಾಣದ ಉದ್ದೇಶ, ಅವರಲ್ಲಿ ಒಂದು ಜಾಗೃತಿ, ಈ ಹಿಂದೂ ಸಮಾಜದ ಒಂದು ಸಂದೇಶ, ಅದರ ಸಾರವನ್ನು ಹಿಂದೂ ಜನರಿಗೆ ತಿಳಿಸಿ ಹೇಳ್ತಕ್ಕಂಥ ಒಂದು ಕೆಲಸ ಇವತ್ತು ಈ ಏಕತಾ ಸಮಾವೇಶದ ಮೂಲಕ ಆಗ್ತಾಯಿದೆ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ನಮ್ಮ ಮಿತ್ರರು ಭಾಗವಹಿಸಿದ್ದಾರೆ. ಇವತ್ತು ನಿಮ್ಮೆಲ್ಲರ ಒಂದು ಸಹಕಾರ, ಆ ಒಂದು ಪತ್ರಿಕಾಗೋಷ್ಠಿಗೆ ತಾವು ಸಾಕಷ್ಟು ಒಂದು ಸಹಕಾರವನ್ನು ನಮ್ಮ ಪತ್ರಿಕಾ ಮಿತ್ರರು ಕಮಲಾಪುರ ಗ್ರಾಮಕ್ಕೆ ಆಗಮಿಸಿ ಕೊಡ್ತಾರೆ ಅಂತಕ್ಕಂಥ ಒಂದು ಉದ್ದೇಶವನ್ನು ನಾವು ಹೊಂದಿದ್ದೇವೆ. ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನಲ್ಲಿ ಕಮಲಾಪುರ ಗ್ರಾಮದಲ್ಲಿ ದಿನಾಂಕ 2/2/2021 ಹಿಂದೂ ಏಕತಾ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಸದರಿ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ರಾಜಕೀಯ ಮುಖಂಡರು, ಗಣ್ಯ ವ್ಯಕ್ತಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳು ಪಾಲ್ಗೊಳ್ಳಲಿದ್ದಾರೆ. ಈ ಸಮಾವೇಶವು ಯಾವುದೇ ಒಂದು ರಾಜಕೀಯ ಉದ್ದೇಶವನ್ನು ಹೊಂದಿರದೆ ಸರ್ವ ಪಕ್ಷಗಳ ಸಹಕಾರದೊಂದಿಗೆ ಮತ್ತು ಸರ್ವ ಸಮಾಜದ ಮುಖಂಡರ ಒಂದು ಸಹಕಾರದೊಂದಿಗೆ ಈ ಒಂದು ಏಕತಾ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಯಾವುದೇ ಒಂದು ರಾಜಕೀಯ ಸೋಂಕು ಬರದ ಹಾಗೆ ಈ ಒಂದು ಹಿಂದೂ ಏಕತಾ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದರ ಉದ್ದೇಶದಲ್ಲಿ ಇನ್ನೂ ಮುಂದುವರಿದು ವಿಶಾಲ ಜನಜಾಗೃತಿ ಸಭೆ, ಸಮಾಜರೂಪಿ ಭಗವಂತನ ವಿಶ್ವರೂಪ ದರ್ಶನ, ಹಿಂದೂಗಳೆಲ್ಲ ನಾವು ಸೋದರರು ಎಂಬ ಭಾವದ ಅಭಿವ್ಯಕ್ತ ರೂಪ, ಸಾವಿರ ಸಂಖ್ಯೆಯಲ್ಲಿ ಸೇರುವ ಹಿಂದೂ ಜನಸಾಗರ, ಭಾಷೆ, ವೇಷ, ಪ್ರಾಂತ, ಪಂಥ, ಪಕ್ಷ, ಪೂಜೆ ಎಲ್ಲ ವಿಧಿ ವೈವಿಧ್ಯಗಳ ನಡುವೆ ಏಕತೆ ಸಾರ್ತಕ್ಕಂಥ ಜನಸ್ತೋಮ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಸಂದೇಶ ಸಾರುವ ಸಮಾವೇಶ ಇದಾಗಿದೆ. ದೇಶಭಕ್ತರ ಒಂದು ಧ್ವನಿಗೂಡಿಸಿ ದೇಶದ್ರೋಹಿಗಳ ಧ್ವನಿಯನ್ನು ಕುಗ್ಗಿಸಲು, ಮೇಲು ಕೀಳುಗಳ ಭಾವನೆ ಅಳಿಸಿ ಹಾಕಲು, ಭಯೋತ್ಪಾದನೆ, ಮತಾಂತರ, ಗೋಹತ್ಯೆಗಳನ್ನು ನಿಲ್ಲಿಸಲು, ಹಿಂದೂ ಬಾಂಧವರು ಒಂದು ಎನ್ನುವ ಜಯಘೋಷ ಮಾರ್ದನಿಸಲು, ಈ ಹಿಂದೂ ಶಕ್ತಿಯ ಅರಿವು ಮೂಡಿಸಲು, ನೊಂದ ಬಾಂಧವರು ಮನತಣಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಹೇಳಿದಂತೆ ಈ ಶೋಭಾಯಾತ್ರೆಯು ದಿನಾಂಕ 22ರಂದು ಬೆಳಗ್ಗೆ 11 ಗಂಟೆಗೆ ಬೆಳಕೋಟ ಗ್ರಾಮ, ಕಮಲಾಪುರ ಸಮೀಪದ ಬೆಳಕೋಟ ಗ್ರಾಮದ ವಿಠ್ಠಲ್ ರುಕ್ಮಿಣಿ ದೇವಸ್ಥಾನ, ಶಿವಾಜಿ ಸರ್ಕಲ್, ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಹೆದ್ದಾರಿ ಮೂಲಕ ಬಸವೇಶ್ವರ ವೃತ್ತ, ಲಕ್ಷ್ಮೀ ದೇವಸ್ಥಾನ, ಶಂಕರ್ಲಿ ದೇವಸ್ಥಾನದ ಮಾರ್ಗವಾಗಿ RV ಗೋಣಿ ಲೇಔಟ್ನಲ್ಲಿ ಸಮಾರಂಭದೊಂದಿಗೆ ಕಾರ್ಯಕ್ರಮ ಆಯೋಜಿಸಿ ಸಂದೇಶವನ್ನು ಸಾರಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುವುದು. ಅದೇ ರೀತಿ ಸುಮಾರು 1,500 ಜನ ನಮ್ಮದು 2,000 ಅಂತ ಇದೆ ಸರ್. ಎಲ್ಲ ಕಡೆ ಜಾಗೃತಿ ಮೂಡಿಸಿದೆವು. ಸಾಕಷ್ಟು ಜನರು ಅದು ಸಾಗರೋಪಾದಿಯಾಗಿ ಹರಿದು ಬರ್ತಾರಂತ ನಮಗೆ ವಿಶ್ವಾಸ ಅದ. ಭಾಳಷ್ಟು ದಿನಗಳ ನಂತರ ಇದು ಹಿಂದೂ ಏಕತಾ ಸಮಾವೇಶ ನಮ್ಮ ಕಮಲಾಪುರದಲ್ಲಿ ನಡೀತಾ ಇದೆ. ಅದಕ್ಕೆ ಎಲ್ಲರದು ಕೂಡ ಒಂದು ಹೆಮ್ಮೆಯಿಂದ ಸಹಕಾರವನ್ನು ಕೊಡ್ತಕ್ಕಂಥ. ಈ ಸಂದರ್ಭದಲ್ಲಿ ಶಿವಶೆಟ್ಟಿ ಪಾಟೀಲ್, ಮಲ್ಲಿಕಾರ್ಜುನ್ ಮರ್ತುರ್ಕರ್, ಸಂಗಮೇಶ್ ವಾಲಿ, ನರೇಶ್ ಹರ್ಸೂರ್ಕರ್, ಸೂರ್ಯಕಾಂತ್ ಜಮಾದಾರ್, ರಾಜ್ಕುಮಾರ್ ಮಂಠಾಳೆ, ರೇವಣಸಿದ್ದಪ್ಪ ಕಾಪ್ಟೆ ಸೇರಿದಂತೆ ಸಮಿತಿಯ ಅನೇಕ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಎಸ್ಟಿಪಿ ಘಟಕಕ್ಕೆ ಚರಂಡಿ ನೀರು ಸೇರಿದ್ದರಿಂದ ನೀರು ಕಲುಷಿತವಾಗಿರುವ ಬಗ್ಗೆ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಎಸ್ಟಿಪಿ ಘಟಕದಲ್ಲಿ ಉಂಟಾಗಿದ್ದ ತಾಂತ್ರಿಕ ತೊಂದರೆಗಳನ್ನು ಶೀಘ್ರವಾಗಿ ನಿವಾರಿಸಲಾಗುತ್ತಿದೆ. 3 ದಿನದೊಳಗೆ ನಗರಕ್ಕೆ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುವುದು ಎಂದು ಮಹಾಪೌರ ವರ್ಷಾ ಜಾನೆ ಹಾಗೂ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಇವತ್ತಿನ ದಿವಸ ಏನಂತಂದರೆ ನಮ್ಮ ಗುಲ್ಬರ್ಗನಲ್ಲಿ, ನಮ್ಮ ಕಲಬುರಗಿಯಲ್ಲಿ ನೀರಿಂದ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾಯಿದೆ. ಅದಕ್ಕೆ ಎದಕ್ಕೆ ನೀರು ಎಲ್ಲ ಪಬ್ಲಿಕ್ಗೆ ನಾವು ಜನ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ ಅಂತಂತಂದರೆ ಒಂದು ರೀಸನ್ ಇದೆ. ನಮ್ಮ STP ಪ್ಲ್ಯಾಂಟಲ್ಲಿ ಸ್ವಲ್ಪ ಏನಂತಂದರೆ ಪಬ್ಲಿಷನ್ ಹೆಚ್ಚಿಗಾಗಿರೋದರಿಂದ ನಮ್ಮದು ಕೆಪಾಸಿಟಿ ಎಷ್ಟು ಇರಬೇಕಿತ್ತು ಅದಕ್ಕಿಂತ ಹೆಚ್ಚಿಗೆ ಎಲ್ಲ ಡ್ರೈನೇಜ್ ನೀರು, ಒಳಚರಂಡಿ ನೀರುಗಳೆಲ್ಲ ಅಲ್ಲಿ ಬರ್ತಾಯಿವೆ. ಸೊ ನಮ್ಗೆ ಸ್ವಲ್ಪ ಅಂದರೆ ನೀರಿಂದು ಸ್ವಲ್ಪ ಹೆಚ್ಚಿಗಾಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿದೆ. ನಾವು ಎದಕ್ಕೆ ನೀರು ಎಲ್ಲ ಬಂದ್ ಮಾಡಿದ್ದೀವಿ ಅಂತಂದರೆ ನಮ್ಗೆ ಗೊತ್ತಾಯಿತು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ಪಬ್ಲಿಕ್ ಜೊತೆ ನಾವು ಆಟ ಆಡಬಾರ್ದು, ಪಬ್ಲಿಕ್ ಜೊತೆ ನಾವು ಯಾವುದೇ ನೀರು ಕೊಡಬಾರ್ದು, ಒಳ್ಳೆ ನೀರೇ ಕೊಡಬೇಕಂತ ಹೇಳಿ ನಾವು ನೀರನ್ನು ಸ್ಟಾಪ್ ಮಾಡಿದ್ದೀವಿ. ಇವಾಗ STP ಪ್ಲ್ಯಾಂಟಲ್ಲಿ ಏನಾಗಿದೆ ಅಂತಂದರೆ ಒಳಚರಂಡಿ ನೀರೆಲ್ಲ ಅಲ್ಲೇ ಹೋಗ್ತಾವ್ರಿ.
ಅಲ್ಲಿಂದ ನಾವು ಅಲ್ಲೇ ಮತ್ತು ನಮ್ಮ ಸರಡಗಿ ಬ್ಯಾರೇಜ್ ಇದೆ, ಅಲ್ಲಿಂದ ನೀರು ಪಾಸ್ ಆಗಿ ಹೋಗ್ಬಿಟ್ಟು ಪಬ್ಲಿಕ್ಕಿಗೆಲ್ಲ ನಾವು ನೀರು ಬಿಡ್ತೀವಿ. ಅಲ್ಲಿ ಸ್ವಲ್ಪ ಮಷಿನರಿ ಅಂತ ಅಂದಮೇಲೆ ಸ್ವಲ್ಪ ಖರಾಬ್ನೂ ಆಗ್ತವೆ. ಮಷಿನರೀಸ್ ಅಂತ ಅಂದಮೇಲೆ ಯಾವಾಗೂ ಏನೂ ಆಗ್ಬೋದು. ಅದ್ರ ಸಲುವಾಗಿ ಸ್ವಲ್ಪ ಮಷಿನರೀಸ್ನೂ ಪ್ರಾಬ್ಲಮ್ ಆಗಿತ್ತು. ಕ್ವಾಂಟಿಟಿ ಹೆಚ್ಚಿಗಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿ ಇವಾಗ ನೀರು ನಾವು ಅದೆಲ್ಲ ಬ್ಯಾಲೆನ್ಸ್ ಮಾಡಿದ್ದೀವಿ. ಏನೇನು ಅಲ್ಲಿ ಪ್ರಾಬ್ಲಮ್ ಇತ್ತು ಪ್ರಾಬ್ಲಮ್ಸ್ ಎಲ್ಲ ನೋಡಿಕೊಂಡು ಇವಾಗ ಒಂದು ಲೆವೆಲಿಗೆ ಬಂದಿದೆ. ಅಲ್ಲಿಂದೆಲ್ಲನೂ ಸ್ವಲ್ಪ ಕ್ಲೀನ್ ನೀಟಾಗಿ ನಾವು ಮಾಡ್ತಿದ್ದೀವಿ. ಇವಾಗ ನೀರು ಕೊಡ್ಬೇಕಂತ ನೆಕ್ಸ್ಟ್ ಅಲ್ಲಿಂದೆಲ್ಲ ಕರೆಕ್ಟ್ ಆದಮೇಲೆ ನೀರು ಪಬ್ಲಿಕ್ಕಿಗೆ ಕೊಡ್ಬೇಕಂತ ಹೇಳಿ ಇದು ಮಾಡೀವಿ ನಾವು. ನೀರಿನ ಎಷ್ಟು ಪ್ರಮಾಣ ಏನಾದರೂ ಐಡಿಯಾ ಇದೆ ಮೇಡಮ್? ಇಡೀ ಸಿಟಿಗೆ ಎಷ್ಟು ನೀರು ಹೋಗುತ್ತೆ, ಎಷ್ಟು ಗ್ಯಾಲನ್ನು ಆ ಥರ ಏನಾದರೂ ನಮ್ಮದು STP ಪ್ಲ್ಯಾಂಟ್ನಾಗ 60 MLD ಕೆಪಾಸಿಟಿ ಅದ ರೀ. ಬಟ್ ಇವಾಗ ನಮ್ಗೆ ಬರ್ತಿರೋದು 80 MLD ವರೆಗೂ ಬರ್ತಿದೆ. ಸೊ ನಾವು ಅದನ್ನು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬ್ರ ಜೊತೆ ಮಾತಾಡಿಕೊಂಡು ಅದು ಇನ್ನೂ ಹೆಚ್ಚಿಗೆ ಮಾಡ್ಬೇಕಂತ ಹೇಳಿ ಅವರಿಗೂ ಹೇಳಿವಿ. ಇವನ್ ಅವರು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮದು ಕೆಲಸ ಪ್ರೊಸೆಸಲ್ಲಿದೆ. ಈಗ ಎಷ್ಟು ಪ್ಲಾಂಟ್ ಅವ ಮೇಡಮ್ ಟೋಟಲು? 6. ಅಂದರೆ ಇದು ಒಂದೇ ರೂಟಿಗೆ ಅಥವಾ ಮತ್ತು ಬೇರೆ ಏನೋ ಡೈವರ್ಟ್ ಮಾಡೋ ಏನಾದರೂ ಪ್ಲ್ಯಾನ್ಸ್ ಈಗ ಬರೀ ಭೀಮಾ ನದಿ ವೈದ್ಯ ಇಲ್ಲಿ ನಂದಿಪುರದಲ್ಲಿ STPಗಳಿದೆ, ಮತ್ತು ಮುಂದೆ ಬೇರೆ ಕಡೆ ಏನಾದರೂ ಇದೆ ಡೈವರ್ಷನ್ ಮಾಡೋದಕ್ಕೆ? ಹಾಂ, ಅದು STPದು ಒಂದೇ ಇದೆ. ಅಲ್ಲಿಂದ ನಾವೀಗ KKRDBನಿಂದ 8 ಕೋಟಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರಿಗೆ ಮಾತಾಡಿದಾದ್ಮೇಲೆ ಅವ್ರು KKRDBನಿಂದ ಡೈವರ್ಷನ್ಗೋಸ್ಕರ 8 ಕೋಟಿ ಕೊಟ್ಟಿದ್ದಾರೆ ಅನುದಾನ. ಡೈವರ್ಷನ್ ಮಾಡಿಸೋಣ. ಹಾಂ, ಇಲ್ಲ ಇದೇ ಟೆಂಡರ್ ಅವ್ರದ್ದು. ಆ್ಯಕ್ಚುಲಿ ಏನಾಗಿತ್ತು ಅಂದ್ರೆ ಅವ್ರದ್ದು ಟೆಂಡರ್ ಮುಗ್ದಿತ್ತು. ಮೊದಲು ಯಾರ್ದಿತ್ತಲ್ಲ ಅವ್ರ ಟೆಂಡರ್ ಮುಗಿದು ಅವ್ರು ಸ್ವಲ್ಪ ಮಷಿನರೀಸ್ ಎಲ್ಲ ಖರಾಬ್ ಮಾಡಿದರು. ನಾವು ಇನ್ನೊಂದು ಹೊಸ ಟೆಂಡರ್ ಎದಕ್ಕೆ ಮಾಡಿಲ್ಲ ಅಂತಂದ್ರೆ ಅವರು ಎಲ್ಲ ಅದು ಸರಿ ಮಾಡಿಕೊಟ್ಟಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರಿಗೆ ಹ್ಯಾಂಡ್ ಓವರ್ ಮಾಡ್ಬೇಕಂತ ಅವ್ರಿಗೆ ಕಂಡೀಷನ್ ಹಾಕಿ ಅವ್ರ ಬಿಲ್ಲು ಕೂಡ ಸ್ವಲ್ಪ ಹೋಲ್ಡ್ ಮಾಡಿದ್ದೀವಿ. ಅದು ಅವ್ರದ್ದೆಲ್ಲ ಕ್ಲಿಯರ್ ಆದಮೇಲೆ ಇದು ಮಾಡ್ಬೇಕಂತ. ಕೇವಲ 2 ಏರ್ ಬೋಲ್ವರ್ಗಳು ಮಾತ್ರ ಕೆಲಸ ಮಾಡ್ತೇವೆ. ದಿನನಿತ್ಯ ಇಲ್ರಿ ಭಾಳ ಹೊಲಸು ಚರಂಡಿ ನೀರಲ್ಲಿ ಹೋಗ್ತವೆ, ಶುದ್ಧೀಕರಣ ಮಾಡೋದಿಲ್ಲ. 1.5 ವರ್ಷದಿಂದ ಇಲ್ರಿ ಆ ಮಷಿನ್ಗಳು ಖರಾಬ್ ಆಗಿದ್ದಾವೆ. ಇಲ್ರಿ ಮೇಡಮ್, ಅಲ್ಲಿ 1.5 ವರ್ಷದಿಂದ ಇಲ್ರಿ ಅದು ಏನು 2 ಬ್ಲೋರ್ಗಳು, ಅದರೊಳಗೆ 6 ಬ್ಲೋರ್ನಾಗ 2 ಬ್ಲೋರ್ಗಳು ಕೆಲಸ ಮಾಡ್ತೇವೆ, ಉಳಿದಿವೆಲ್ಲವೂ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ಡೈರೆಕ್ಟ್ ಎಲ್ಲ ಚರಂಡಿ ನೀರು ಶುದ್ಧೀಕರಣ ಆಗದೆ ಭೀಮಾ ಮೊದಲಿಗೆ ಹೋಗ್ತಾ ಇವೆ ಮೇಡಮ್. ಇವತ್ತಿನ ಪ್ರೆಸೆಂಟ್ ಇದೆ ಅಂತ ನಮ್ಮ ಮನೆಯಲ್ಲೇ ನೀರಿಲ್ರಿ, ಇಷ್ಟು ಗಲೀಜಾಗಿ ಬಂದಿವಿ ಮೇಡಮ್. ನಾವು ತೋರಿಸ್ಬೇಕು ತೊಗೊಂಡು ಬಂದಿದ್ದೆ ಪಾಲಿಕೆ, ಬಟ್ ನೀವು ಪ್ರೆಸ್ ಮೀಟ್ ಕರೆದಿದ್ದು ಭಾಳ ಒಳ್ಳೇದಾಯ್ತು ರೀ. ನಮ್ಮ ಮನೇಲಿ ಇವತ್ತು ಬೆಳಿಗ್ಗೆ ನೀರು ಇಲ್ಲ, ಅದು 1 ವರ್ಷದಿಂದ ಏನು ಬಂದಿರಲಿಲ್ಲ ರೀ. ಇದು ಸುಮಾರು 25 ವರ್ಷದಿಂದ ಇದೇನೆ ಅಲ್ಲೇನೆ STP ಪ್ಲಾಂಟ್ ಇದೆ. 25 ವರ್ಷದಿಂದ ಇದು ಪ್ರಾಬ್ಲಮ್ ಅದನ್ನೇ ರೀ, ಇಲ್ಲಂತಿಲ್ಲ. ಒಳಚರಂಡಿ ನೀರು ಹೋಗ್ತಾವಂತಂದ್ಮೇಲೆ ನಾವು ಸಮ್ಮರ್ನಾಗ ನೋಡ್ಬೋದು ಭೀ. ಸಮ್ಮರ್ನಾಗ ನೀರು ಒಂದೊಂದು ಟೈಮ್ ಎದಕ್ಕಂದ್ರೆ ಅಲ್ಲಿ ನೀರಿನ ಕೆಪಾಸಿಟಿ ಕಮ್ಮಿ ಆದಮೇಲೆ ಇವು ನೀರು ಮಿಕ್ಸ್ ಆಗಿಬಿಟ್ಟು ಸ್ವಲ್ಪ ನಮ್ಗೆ ಸಮ್ಮರ್ನಾಗ ನೀವು ನೋಡಿರಲ್ಲ ಸ್ವಲ್ಪ ನೀರು ಬರ್ತಾವಲ್ಲ, ಅದು ಸ್ಮೆಲ್. ಅದೇ ನಾನು ಏನು ಹೇಳ್ದಂತಂದ್ರೆ ಇವಾಗ ನಾವು ಅದು ಈಗ ನೀವೆಲ್ಲ ಮಷಿನರೀಸ್, ನಾನು ನಿಮಗೆ ಒಂದು ವಿಡಿಯೋನ ಅಲ್ಲಿ ನಾವೆಲ್ಲ ಡೈಲಿ ವಿಸಿಟ್ ಮಾಡ್ತಿದ್ವಿ. ನಾನು ಹೋಗಿನಿ ವಿಸಿಟ್ ಮಾಡೋಕ್ಕೆ, ಡೈಲಿ ಹೋಗಿನಿ. ಕಮಿಷನರ್ ಅವರು ಹೇಳ್ತಿದ್ದಾರೆ. ಇವನ್ ನಮ್ಮ ಆಫೀಸರ್ಸ್ 24/7 ಅಲ್ಲೇ ಇದ್ದಾರೆ. ನಮ್ಮ JEಗಳು ಮೇಲೆ ಪುರುಷೋತ್ತಮ್ ಸರ್ ಅವರೆಲ್ಲರೂ ಅಲ್ಲೇ ಇದ್ದಾರೆ. ಈಗ ಏನಂತಂದ್ರೆ ಈಗ ಅಷ್ಟು ಮಷಿನರಿ ಆನ್ ಆಗಿದೆ ಅಲ್ವಾ. ನಾನು ವಿಸಿಟ್ ಮಾಡ್ತೀನಿ. ಮೊನ್ನೆ ಗೊತ್ತಾಯಿತು ಅದು ಆ ರೀತಿ ಮುಂಚೆ ಇತ್ತು ಅಂತ. ಅಲ್ಲಿ ಮತ್ತೆ ಮುಂದೆ ಬಿಡೋದು ಮತ್ತೆ ಹಂಗಿತ್ತು ಮುಂಚೆ. ಹೌದು, ಈಗ ಇಲ್ಲ, ಬಿಕಾಸ್ STP ಆಗಿದೆ ಅಲ್ವಾ. STP ಆದ ನಂತರ ನಾವು ಟ್ರೀಟ್ಮೆಂಟ್ ಮಾಡಿ ಬಿಡ್ತಾ ಇದ್ದೀವಿ. ಅಲ್ಲಿ ಮುಂಚೆ STP ಇರಲಿಲ್ಲ, ಆವಾಗ ಆ ಸಿಸ್ಟಮ್ ಯೂಸ್ ಮಾಡ್ತಾಯಿದ್ರು. ಅಂದರೆ ಆಕ್ಸಿಡೇಷನ್ ಆಗುತ್ತೆ, ನಾವು ಆಕ್ಸಿಡೇಷನ್ ಆದ ನಂತರ ನೀರು ಬಿಡ್ತಾಯಿದ್ರು. ಬಟ್ ಈಗ STP ಆದ ನಂತರ ಈಗ ಸರಿಯಾಗಿ ನೀರು ಹೋಗುತ್ತೆ ಅಂತ ಹೇಳಿ ಅದು ಮಾಡಿರೋದು ಇದೆ. ಸೊ STP ಬಗ್ಗೆ ಮೊದಲನೇದಾಗಿ ನಾವು ಹೇಳಬೇಕಾಗಿರೋದು, ನಾವು ಯಾರಿಗೂ ಕಲುಷಿತ ನೀರು ಸಪ್ಲೈ ಮಾಡಿಲ್ಲ. ನಮಗೆ ಯಾವಾಗ ಈ ರೀತಿ ಕಂಪ್ಲೇಂಟ್ ಬಂತು ನಾವು ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿದ್ದೀವಿ. ಸ್ಟಾಪ್ ಮಾಡಿದ ತಕ್ಷಣ ನಾವು ಎಲ್ಲ ಇನ್ಕ್ವೈರಿ, STP ಪ್ಲಾಂಟ್ ಇರ್ಬೋದು, ನಮಗೆ ಅದು ಇದರದ್ದು ಹೇಳಿದ್ದೀರಾ ಕೆಮಿಕಲ್. ಸೊ ನಮಗೆ ಏನು ಗೊತ್ತಾಯಿತು, ಈ ನಾಗನಹಳ್ಳಿ ಕ್ರಾಸ್ ಹತ್ರ ಎಲ್ಲಿ 1-2 ಕಡೆ ಕೆಮಿಕಲ್ ಟ್ಯಾಂಕರ್ಸ್ ಖಾಲಿ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾದ ತಕ್ಷಣ ನಾವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, L&T ಕಾರ್ಪೊರೇಷನ್ ನಾವೆಲ್ಲ ಸೇರಿ ಸ್ವಲ್ಪ ನೋಡಿದ್ದೀವಿ ಎಲ್ಲ ಕಡೆ. ಅದೇ ರೀತಿ ಬೇರೆ ಕಡೆ ಎಲ್ಲಿ ಸ್ಪಾಟ್ ಇದೆಯೋ ಏನೋ ಅಂತ ನಾವು ಚೆಕ್ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ಎಲ್ಲಿ ಈ ರೀತಿ ಪಾಯಿಂಟ್ ಸಿಕ್ಕಿತ್ತು ಅಲ್ಲಿ ನಾವು ಈಗ ರೋಡೇ ಬಂದ್ ಮಾಡಿದ್ದೀವಿ. ಅಂದರೆ ಅಲ್ಲಿ ಟ್ಯಾಂಕರ್ ಹೋಗೋದು ಪ್ರಮೇಯನೂ ಬರೋದಿಲ್ಲ. ಒಂದನೇದು. ಎರಡನೇದು, ಇದನ್ನು ಸ್ಟಾಪ್ ಮಾಡಬೇಕು ಅಂತ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನವರಿಗೆ ಈಗಾಗಲೇ
ನಾವು ಹೇಳಿದ್ದೀವಿ, ಪ್ಲಸ್ ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ. ಯಾಕಂದರೆ ಹಗಲ ರಾತ್ರಿ ಬಂದು ಯಾರು ಇದು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು, ಖಾಲಿ ಮಾಡ್ತಾ ಇದ್ದಾರೆ, ಆ ಕೆಮಿಕಲ್ ಡಂಪ್ ಮಾಡ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಇಫ್ಲೂಯೆಂಟ್ ಅಂತ ಇದೆ, ಆ ಸ್ಯಾಂಪಲ್ ಇವರು ತೊಗೊಂಡು ಹೋಗಿದ್ದಾರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಅವರು ರಿಪೋರ್ಟ್ ಕೊಡ್ತಾರೆ. ಬಟ್ ಮೇಲ್ನೋಟಕ್ಕೆ ಇಫ್ಲೂಯೆಂಟ್ ಇದೆ. ಇಫ್ಲೂಯೆಂಟ್ ಅಂದರೆ ಈ ಇಂಡಸ್ಟ್ರಿ ಇರುತ್ತೆ ಅಲ್ವಾ, ಇಂಡಸ್ಟ್ರಿಲ್ ಯಾವುದು ಇಂಡಸ್ಟ್ರಿದು ವೇಸ್ಟ್ ವಾಟರ್ ಇರ್ಬೋದು ಅಂತ ಅವ್ರದ್ದು ಫಸ್ಟು ಇದು ಇದೆ, ಮೇಲ್ನೋಟಕ್ಕೆ ಆ ರೀತಿ ಕಂಡು ಬರ್ತಾ ಇದೆ. ಅದನ್ನು ನಾವು ಸ್ಟಾಪ್ ಮಾಡಿಸಿದ್ದೀವಿ. ಮತ್ತು STPಯಲ್ಲಿ ಪವರ್ ಫ್ಲಕ್ಚುಯೇಷನ್ ಪ್ಲಸ್ ಬ್ಲೋವರ್ಸ್ ಇವು 2 ಸಮಸ್ಯೆಗಳು ಇತ್ತು. ಈಗ 2ನ್ನ ನಾವು ಅಡ್ರೆಸ್ ಮಾಡಿದ್ದೀವಿ. ಪ್ರಾಬ್ಲಮ್ ನಮಗೆ 6-7 ಡೇಸ್ ಯಾಕೆ ನಮಗೆ ಲೇಟ್ ಆಯಿತು ಅಂದರೆ, ಆ ಮಷಿನರೀಸ್ ಏನಿದೆ ಆ STPದು ಮಷಿನರೀಸ್ದು ಪಾರ್ಟ್ಸ್ ಇಲ್ಲಿ ಸಿಗೋದಿಲ್ಲ ಲೋಕಲ್, ಐದರ್ ಪೂನಾ ಅಥವಾ ಅವರು ಎಲ್ಲಿ ಗುಜರಾತಿಂದ ತರಬೇಕು ಅಂತ ಹೇಳಿ ಸಮಸ್ಯೆ ಆಗಿತ್ತು. ಅದಕ್ಕೆ ಸ್ವಲ್ಪ ನಮಗೆ ತಡ ಆಯಿತು. ಇಲ್ಲಾಂದರೆ ಅದು ಇಲ್ಲಿ ಲೋಕಲ್ ಪಾರ್ಟ್ಸ್ ಸಿಗ್ತಾ ಇದ್ದಿದ್ದಲ್ಲಿ ನಾವು ಅದು ಬೇಗ ಅಡ್ರೆಸ್ ಮಾಡ್ಬೋದಾಗಿತ್ತು. ಬಟ್ ಲೋಕಲ್ ಅವೈಲೇಬಿಲಿಟಿ ಇರಲಿಲ್ಲ ಪಾರ್ಟ್ಸ್ದು. ಟೀಮ್ ಕಳಿಸಿ ಅಲ್ಲಿಂದ ತರಿಸಿ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಬ್ಲೋವರ್ದು ಆಗಿದೆ, ಕ್ಲೋರಿನೇಷನ್ ಆಗಿದೆ. ಈಗ ಜೆಸ್ಕಾಮ್ದು ಏನು ಸಮಸ್ಯೆ ಇದೆ, AEE ಮತ್ತು EE ಫೀಲ್ಡಲ್ಲಿ ಇದ್ದಾರೆ, ಅದನ್ನು ಸಾಯಂಕಾಲ ತನಕ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ STPದು ನಮ್ಮದು ಏನು ಸಮಸ್ಯೆ ಇತ್ತು, ಪ್ಲಸ್ ಈ ಪೊಲ್ಯೂಷನ್ ಅಂದರೆ ಏನು ಕೆಮಿಕಲ್ ಹಾಕಿದ್ರು, ಆ 2ನ್ನ ನಾವು ಅಡ್ರೆಸ್ ಮಾಡಿದ್ದೀವಿ. ಸೊ ಈಗ ಸರಡ್ಗೆ ಹತ್ರ ಏನು ನೀರು ಹೋಗ್ತದೆ ಅದು ಸರಿಯಾಗಿ ಇರುತ್ತೆ. ಅದು ನಾವು ಟೆಸ್ಟ್ ಮಾಡಿ ನಾಳೆಯಿಂದ ಸಪ್ಲೈ ಚಾಲೂ ಮಾಡ್ತೀವಿ. ಈಗಾಗಲೇ L&Tನವರು ಅಲ್ಲಿಂದ ನೀರು ತಗೊಂಡಿದ್ದಾರೆ, ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಟ್ರಯಲ್ ಈಗಾಗಲೇ ಸ್ಟಾರ್ಟ್ ಆಗಿದೆ. 1ನೇದು. 2ನೇದು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಈ ರೀತಿ ಒಂದು ವೇಳೆ ಪವರ್ ಫ್ಲಕ್ಚುಯೇಷನ್ ಇರ್ಬೋದು, ಮಷಿನ್ ಇದೆ, ಮಷಿನ್ ನಮ್ಮ ಹೇಗೆ TC ಸುಟ್ಟು ಹೋಗುತ್ತೆ ಆವಾಗ ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದೇ ರೀತಿ ನಮ್ಮದು ಮಷಿನಲ್ಲಿ ಏನಾದರೂ ಸಮಸ್ಯೆ ಆಗುತ್ತೆ ಅಥವಾ ಸಮಸ್ಯೆ ಆದಾಗ ನೀರನ್ನು ಟ್ರೀಟ್ ಮಾಡೋಕ್ಕಾಗಲ್ಲ, ಆ ಸಂದರ್ಭದಲ್ಲಿ ಈ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ ನಾವು ಈಗಾಗಲೇ ಡೈವರ್ಜನ್ ಮಾಡಬೇಕು. ಅಂದರೆ ನಮ್ಮದು ಬ್ಯಾರೇಜ್ ಕೆಳಗಡೆ ಆ ನೀರನ್ನು ಬಿಡಬೇಕು. ಆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ 8 ಕೋಟಿದು ಈಗಾಗಲೇ KKRDBಯಲ್ಲಿ ನಾವು ಚೇಂಜ್ ಆಫ್ ವರ್ಕ್ ಸಲುವಾಗಿ ಪ್ರಿಯಾಂಕ್ ಸರ್ ಅಂದರೆ, ಯಾಕಂದರೆ ಅವರು ಇದರಿಂದ ಕೊಟ್ಟಿರೋದು ಹಣ ಇದೆ, ಅದು ಅವರಿಗೆ ಈಗಾಗಲೇ ಮಾತಾಡಿದ್ದೀವಿ. ಸೊ ಅವರೂ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗಿಬಿಡುತ್ತೆ. ಅಂದರೆ ಒಂದು ವೇಳೆ ಟ್ರೀಟ್ಮೆಂಟ್ ಅಂತೂ ಮಾಡಲೇಬೇಕು. ನಾವು NGT ಕಾಯ್ದೆ ಪ್ರಕಾರ ನಾವು ಬದ್ಧರಾಗಿರ್ತೀವಿ, ನಾವು ನೀರು ಬಿಡೋಕ್ಕಾಗಲ್ಲ. ಆದರೆ ಈ ರೀತಿ ಸಮಸ್ಯೆ ಆಗಬಾರ್ದು ಅಂತ ಕೆಳಗಡೆ ಬಿಡಲಿಕ್ಕೆ ಅಲ್ಲಿಂದ ಡೈವರ್ಜನ್ ಮಾಡೋ ಸಲುವಾಗಿ ನಾವು ವರ್ಕ್ ಇಟ್ಕೊಳ್ತಾ ಇದ್ದೀವಿ. ಸೊ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಇನ್ನು ಜೊತೆಗೆ ಮೇಲಿಂದ ನೀರು ಏನು ಬರ್ತಾ ಇದೆ ಅಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಫ್ಯಾಕ್ಟ್ರೀಸ್ ಇದೆ, ಶುಗರ್ ಕೇನ್ ಅಥವಾ ಕೆಮಿಕಲ್ ಏನಾದರೂ ಮಿಕ್ಸ್ ಆಗ್ತಾ ಇದೆ ಏನು, ಅದರ ಸಲುವಾಗಿ ಇನ್ನೂ ಹೆಚ್ಚಿನ ಇನ್ಕ್ವೈರಿ ಸಲುವಾಗಿ L&Tನವ್ರ ಜೊತೆನೂ ನಾವು ಮಾತಾಡಿದ್ದೀವಿ. ಮೇಲಿಂದನೂ ನಾವು ಇದು ಕಲೆಕ್ಟ್ ಮಾಡ್ತೀವಿ, ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಒಂದು ವೇಳೆ ಆ ರೀತಿ ಏನಾದರೂ ಇದ್ದಿದ್ದಲ್ಲಿ ಮೇಲೇನೂ ನಾವು ಇನ್ಕ್ವೈರಿ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿ ಏನಾದರೂ ಸಮಸ್ಯೆ ಇದೆಯೋ ಅಥವಾ ಇಲ್ಲ ಅಂತ. ಸೊ ಒಟ್ಟಾರೆಯಾಗಿ ಈ 7 ಡೇಸ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಬಿಕಾಸ್ ಆಫ್ ಕೆಮಿಕಲ್ ಪ್ಲಸ್ ನಮ್ಮದು ಬ್ಲೋವರ್ಸ್ದು ಸಮಸ್ಯೆ ಇತ್ತು. ಬಟ್ ಆ ಪೀರಿಯಡಲ್ಲಿ ನಾವು ನೀರು ಸಪ್ಲೈ ಮಾಡಿಲ್ಲ, ಯಾಕಂದರೆ ಪಬ್ಲಿಕ್ಕಿಗೆ ಹೆಲ್ತ್ಗೆ ಏನು ತೊಂದರೆ ಆಗಬಾರ್ದು ಅಂತ ನಾವು ಮಾಡಿರಲಿಲ್ಲ. ಜೊತೆಗೆ ಟ್ಯಾಂಕರ್ ಮುಖಾಂತರ ಆದಷ್ಟು ನಾವು ಸಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಜೊತೆಗೆ HSR ಲೇಔಟ್ನಿಂದಲೂ ನಾವು ಡೈವರ್ಜನ್ ತೊಗೊಂಡು ಯಾವ ಏರಿಯಾ ನಾವು ಕವರ್ ಮಾಡ್ಬೋದು ಅಂಥ ಏರಿಯಾ ನಾವು ಕವರ್ ಮಾಡಿದ್ದೀವಿ. HSRದು ನೀರು ಸರಿ ಇರುತ್ತೆ, ಅದನ್ನು ನಾವು ಡೈವರ್ಟ್ ಮಾಡಿ ಈ ಕಡೆ ಸ್ವಲ್ಪ ಅಡ್ರೆಸ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿಸಿದ್ದೀವಿ. ಸೊ ಇವತ್ತು L&Tನವರು ತಗೊಂಡಿದ್ದಾರೆ, ನೀರು ಟೆಸ್ಟ್ ಮಾಡ್ತಾ ಇದ್ದಾರೆ. ಸಾಯಂಕಾಲ ತನಕ ಇದು ಸರಿ ಆಗುತ್ತೆ. ನಾಳೆಯಿಂದ ಸಪ್ಲೈ ಕರೆಕ್ಟಾಗಿ ನಾವು ಸಪ್ಲೈ ಮಾಡಲಿಕ್ಕೆ ಇದು ಆಗ್ತೀವಿ, ರೆಡಿ ಆಗ್ತೀವಿ. ನಾಳೆಯಿಂದ ಸಪ್ಲೈ ಆಗುತ್ತೆ. ಪ್ಲಸ್ ಪರ್ಮನೆಂಟ್ ಸೊಲ್ಯೂಷನ್ ನಾವು ಹೇಳಿದಂಗೆ ಇದು ಮಾಡ್ತೀವಿ. ಜೊತೆಗೆ ನಮ್ಮದು STPದು ಈಗ ಪ್ರೈಮರಿ ಮತ್ತು ಸೆಕೆಂಡರಿ ಟ್ರೀಟ್ಮೆಂಟ್ ಇದೆ. ಈ STP ನೀವು ನೋಡಿದರೆ ಇನ್ನೂ ಟರ್ಷರಿ ಟ್ರೀಟ್ಮೆಂಟ್ ಇರುತ್ತೆ. ಜೊತೆಗೆ ಸ್ಕಾಡಾ ಅಂದರೆ ಒಂದು ಆನ್ಲೈನ್ ಸಿಸ್ಟಮ್ ಇರುತ್ತೆ. ಇನ್ಲೆಟ್ ಮತ್ತು ಔಟ್ಲೆಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯ್ತಂದರೆ ಆಟೋಮೆಟಿಕ್ಲಿ ಕ್ಲೋರಿನೇಷನ್ ಇರ್ಬೋದು, ಕೆಮಿಕಲ್ ಆ್ಯಡ್ ಮಾಡೋದು ಇರ್ಬೋದು, ಅದು ಆಟೋಮೆಟಿಕ್ಲಿ ಆಗುತ್ತೆ. ಆ ಸ್ಕಾಡಾ ಸಿಸ್ಟಮ್ ಸಲುವಾಗಿ ನಾವು 2 ಕೋಟಿದು ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅಂದರೆ ಇಲ್ಲಿ ಕುಂತು ನಾವು ಒಂದು ಅಬ್ಸರ್ವ್ ಮಾಡ್ಬೋದು,
ಯಾವ ರೀತಿದು ಇನ್ಲೆಟ್ ಬರ್ತಾ ಇದೆ, ಯಾವ ರೀತಿದು ಔಟ್ಲೆಟ್, ಯಾವ ಗುಣಮಟ್ಟದು ಔಟ್ಲೆಟ್ ಹೋಗ್ತಾ ಇದೆ ಅಂತ ನಾವು ಆನ್ಲೈನ್ ಅದು ನೋಡ್ಬೋದು. ಒಂದನೇದು. ಎರಡನೇದು ಆಟೋಮೆಟಿಕ್ ಅದರಲ್ಲಿ ಕರೆಕ್ಷನ್ ಮಾಡಿ ಔಟ್ಲೆಟ್ ನೀರು ಸರಿಯಾಗಿ ಹೋಗಬೇಕು ಅಂತ ಸಿಸ್ಟಮ್, ಸ್ಕಾಡಾ ಸಿಸ್ಟಮ್ ನಾವು ಅಲ್ಲಿ ಹಾಕ್ತಾಯಿದ್ದೀವಿ. ಟೆಂಡರ್ ಮತ್ತು ರೀಕಾಲ್ ಮಾಡಿದ್ದೀವಿ. ಆ ವರ್ಕ್ ಅಂದರೆ STP ನಾವು ಸ್ಟ್ರಾಂಗ್ ಮಾಡಿ ಸಲುವಾಗಿ ಅದು 2 ಕೋಟಿದು ಕಾಮಗಾರಿಗಳು ನಾವು ತೊಗೊಂಡಿದ್ದೀವಿ ಈಗಾಗಲೇ ಅಮೃತ್ ಯೋಜನೆ ಅಡಿಯಲ್ಲಿ. ಸೊ STPನ ನಾವು ಸ್ಟ್ರೆಂಥನ್ ಮಾಡ್ತೀವಿ ಇನ್ನೂ. ಪ್ಲಸ್ ಡೆಡಿಕೇಟೆಡ್ ಇದು ನಮ್ಮ JE ಇರ್ಬೋದು, EE ಇರ್ಬೋದು, ಸುಮಾರು 4-5 ದಿನದಿಂದ ಅಲ್ಲೇ ಇದ್ದಾರೆ. ಇದನ್ನು ಪ್ರಯಾರಿಟಿ ಮೇಲೆ ತಗೊಂಡು ಅವರೂ ಕೆಲಸ ಮಾಡ್ತಾಯಿದ್ದಾರೆ. ಈವನ್ ಆಗಲ ರಾತ್ರಿ ನಿನ್ನೆ ಪವರ್ದು ಏನು ಸಮಸ್ಯೆ ಆಗ್ತಾಯಿದೆ ನೋಡಲಿಕ್ಕೆ ಅಲ್ಲೇ ಇದ್ದರು. ಸೊ ನಾವು ಮಾಡ್ತಾಯಿದ್ದೀವಿ, ಪ್ರಯತ್ನ ಮಾಡ್ತಾಯಿದ್ದೀವಿ. ಪ್ಲಸ್ ಅದರದ್ದು ಔಟ್ಪುಟ್ಟೂ ಬಂದಿದೆ. ನಾಳೆಯಿಂದ ನಾವು ಆದಷ್ಟು ರಿಸ್ಟೋರ್ ಮಾಡ್ತೀವಿ. ಸಪ್ಲೈ ಏನಿದೆ ಅದನ್ನು ರಿಸ್ಟೋರ್ ಮಾಡ್ತೀವಿ. ಯಾವುದು ಟ್ರೀಟ್ಮೆಂಟ್ ಏನಾಗುತ್ತೆ ಅಲ್ವಾ, ಆ ಟ್ರೀಟ್ಮೆಂಟ್ದು ಔಟ್ಪುಟ್ ಏನಿರುತ್ತೆ ಅದು ಕ್ವಾಲಿಟಿ ಚೆನ್ನಾಗಿರುತ್ತೆ. ಅದನ್ನು L&Tನವರು ಮತ್ತೆ ಇದು ಮಾಡ್ತಾರೆ, ಟ್ರೀಟ್ ಮಾಡಿ. ಎಸ್, ಹೇಳಿದಾಗ ಅದು ಕುಡಿಲಿಕ್ಕೆ ಬಳಸಲಿಕ್ಕೆ ಅರ್ಹತೆ ಇರಲ್ಲ, ಗಿಡಗಳಿಗೆ ಬಿಡ್ಬೋದು, ಹೊಲಕ್ಕೆ ಬಿಡ್ಬೋದು ಅಂತ ಹೇಳಿದ್ರು ಲಾಸ್ಟ್ ಟೈಮ್. ಯಾರು ಲಾಸ್ಟ್ ಟೈಮ್ ಒಂದ್ಸರಿ ಯಾರು ಆಫೀಸರ್ಸ್ ಬಂದಾಗ ಅದು ಬಳಸೋದು ಯೋಗ್ಯ ಇರ್ತದ ನೀರು? ಇಲ್ಲ, 20 ವರ್ಷದಿಂದ ನಡೀತಾ ಇದೆ. ಯಾವುದು ಸಮಸ್ಯೆ ಇಲ್ಲ. ಇಲ್ಲ ಅದೇ ಯಾವುದು ಹೇಳೋದು, ಈಗೇನು ಹೊಸದು ಮಾಡ್ಲಿಕ್ಕೆ ಇಷ್ಟೆಲ್ಲ ಖರ್ಚು ಮಾಡಿ ಆ ನೀರು ಮತ್ತೆ ಡೈವರ್ಷನ್ ಅಲ್ಲೇ ಹೋಗ್ತವೆ. ಮತ್ತೆ ನೀರು ಇಲ್ಲ, ಡೈವರ್ಷನ್ ಮಾಡ್ತೀವಿ ಅಂದರೆ ಕೆಳಗಡೆ ಬಿಡ್ತೀವಿ. ಬ್ಯಾರೇಜ್ ಇದೆ ಅಲ್ವಾ, ಬ್ಯಾರೇಜ್ ಕೆಳಗಡೆ ಬಿಡ್ತೀವಿ ನಾವು. ಸೊ ಎಲ್ಲಿ ಹೋಗ್ಬೇಕು ನೀರು? ಎಲ್ಲಿ ಹೋಗ್ತಾವ? ಈಗ ನದಿಗೆ ಹೋಗುತ್ತೆ ಅದು. ಎಸ್, ನದಿಗೆ ಹೋಗುತ್ತೆ. ಬಟ್ ಅದು ನಮ್ಮದು 4-5 ಪ್ಯಾರಾಮೀಟರ್ಸ್ ನಾನು ಹೇಳ್ತೀನಿ, ಯಾವ ಆಧಾರ ಮೇಲೆ ನಾವು ಅದು ಕುಡಿಲಿಕ್ಕೆ ಯೋಗ್ಯ ಇದೆ ಇಲ್ಲ ಅಂತ. ಬುಡಕಟ್ಟು ಹಾಗೂ ತಳ ಸಮುದಾಯಗಳ ಸಂಸ್ಕೃತಿ, ಇತಿಹಾಸ ಮತ್ತು ಪರಂಪರೆಯ ಉಳಿವಿಗಾಗಿ ಅಪಾರ ಸೇವೆ ಸಲ್ಲಿಸಿರುವ ತಿಂಥಣಿಯ ಕಾಗಿನೆಲೆ ಕನಕಗುರು ಪೀಠದ ಲಿಂಗೈಕ್ಯ ಬ್ರಹ್ಮಲೀನ ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿ ಅವರಿಗೆ ಸರ್ಕಾರದ ವತಿಯಿಂದ ಪ್ರತಿಷ್ಠಿತ ಕರ್ನಾಟಕ ರತ್ನ ಪ್ರಶಸ್ತಿ ನೀಡುವಂತೆ ಗೋಪಾಲ್ ಎಂ ಸರ್ಕಾರವನ್ನು ಆಗ್ರಹಿಸಿದರು. ಕಲಬುರಗಿ ವಿಭಾಗದ ಕನಕಗುರು ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಕಳೆದ 16 ವರ್ಷಗಳಿಂದ ಕಲೆ, ಸಾಹಿತ್ಯ, ಶಿಕ್ಷಣ, ಸಾಮಾಜಿಕ ಕ್ರಾಂತಿ ಹಾಗೂ ಸಾಂಸ್ಕೃತಿಕ ಉಳಿವಿಗಾಗಿ ನಿರಂತರವಾಗಿ ಶ್ರಮಿಸಿ ಸಮಾಜಮುಖಿ ಕಾರ್ಯಗಳಿಗೆ ಮುನ್ನಡೆಯನ್ನು ಬರೆದಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಬುಡಕಟ್ಟು ಹಾಗೂ ತಳ ಸಮುದಾಯಗಳ ದೈವಾಚರಣೆ, ಸಂಸ್ಕೃತಿ, ಜನಪದ ಕಲೆ, ಸಾಹಿತ್ಯ ಮತ್ತು ಪರಂಪರೆಯ ಉಳಿವಿನಲ್ಲಿ ಸ್ವಾಮೀಜಿಯವರ ಪಾತ್ರ ಅನನ್ಯವಾಗಿದೆ. ಶ್ರೀಮಠದ ಆಶ್ರಯದಲ್ಲಿ ಪ್ರತಿ ವರ್ಷ ಹಾಲುಮತ ಸಂಸ್ಕೃತಿ ವೈಭವೋತ್ಸವವನ್ನು 2012ರಿಂದ ನಿರಂತರವಾಗಿ ಐತಿಹಾಸಿಕವಾಗಿ ಕಾಡುಗೊಲ್ಲ ಸೇರಿದಂತೆ ತಳ ಸಮುದಾಯಗಳ ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ವೇದಿಕೆಯಾಗುತ್ತಿದೆ. ಈ ಉತ್ಸವದ ಮೂಲಕ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಸಿದ್ಧಶ್ರೀ, ಕನಕರತ್ನ, ಹಾಲುಮತ ಭಾಸ್ಕರ ಪ್ರಶಸ್ತಿಗಳನ್ನು ನೀಡಿ ಸಂಸ್ಕೃತಿ ಮತ್ತು ಇತಿಹಾಸದ ಉಳಿವಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಧಾರ್ಮಿಕ ಕಾರ್ಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿಯೂ ಸ್ವಾಮೀಜಿ ಅವರ ಸೇವೆ ಅಪಾರವಾಗಿದೆ. ಪ್ರಾಥಮಿಕದಿಂದ PUC ತನಕ ಶಿಕ್ಷಣ ವ್ಯವಸ್ಥೆ, ದಾಸೋಹ ವ್ಯವಸ್ಥೆ, ಸಾಮೂಹಿಕ ವಿವಾಹ, ಆರೋಗ್ಯ ಶಿಬಿರಗಳು, ರಕ್ತದಾನ ಶಿಬಿರಗಳು, ವಿದ್ಯಾರ್ಥಿ ನಿಲಯಗಳ ಆರಂಭದ ಮೂಲಕ ಸಾವಿರಾರು ಬಡ ಮತ್ತು ಹಿಂದುಳಿದ ಸಮುದಾಯದ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಆಶ್ರಯ ಒದಗಿಸಲಾಗಿದೆ. ಇಂತಹ ಅಪರೂಪದ ಸೇವೆ ಹಾಗೂ ಸಮಾಜದ ಅಭಿವೃದ್ಧಿಗೆ ನೀಡಿರುವ ಅಮೂಲ್ಯ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಪರಮಪೂಜ್ಯ ಶ್ರೀ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಬೇಕೆಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಯಿತು. ನಿವಾಸಿ ಹೋರಾಟ ಸಮಿತಿ ಮತ್ತು ಅಖಿಲ ಭಾರತೀಯ ಪಶುಪಾಲ್ ಕ್ಷತ್ರಿಯ ಮಹಾಸಭಾ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದರೆ, ಯಾವ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಆದಿವಾಸಿ ಅಲೆಮಾರಿ ಶೋಷಿತ ತಳ ಸಮುದಾಯಗಳ ಜಾಗೃತಿಗೋಸ್ಕರ
ಸುಮಾರು 2012ರಿಂದ ಕಾಗಿಲೆ ಕನಕ ಮಹಾಸಂಸ್ಥಾನ ಕನಕ ಗುರುಪೀಠ ವಿಭಾಗ ಮಠ ಕಲಬುರಗಿ ಕೃಷ್ಣಾ ನದಿಯ ದಡದಲ್ಲಿರುವಂಥ ಗುರುಪೀಠದ ವತಿಯಿಂದ ಸರ್ಕಾರಗಳು ಮಾಡಿದಂಥ ಕೆಲಸಗಳನ್ನು ಪರಮ ಪೂಜ್ಯ ಶ್ರೀ ಸಿದ್ಧಾರಾಮಾನಂದಪುರಿ ಮಹಾಸ್ವಾಮಿಗಳು ಈ ಭಾಗದಲ್ಲಿ 2012ರಿಂದ ಪ್ರಶಸ್ತಿಗಳನ್ನು ಕೊಡ್ಕೊಂಡು ಬಂದಿದ್ದು, ಇದೀಗ ನಮ್ಮನ್ನೆಲ್ಲ ಆಗಲಿ ನಾಳೆ ದಿವಸ ಶ್ರೀಮಠದಲ್ಲಿ ನುಡಿ ನಮನ ಕಾರ್ಯಕ್ರಮಕ್ಕೆ ರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳು, ರಾಜಕೀಯ ಧುರೀಣಿಗಳು, ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಆಗಮಿಸಿದ್ದು, ವಿಶೇಷವಾಗಿ ಬುಡಕಟ್ಟು ಧರ್ಮಗಳ ತಳ ಸಮುದಾಯಗಳನ್ನು ಈ ಕಲ್ಯಾಣ ಕರ್ನಾಟಕದ ವೈಭವೀಕರಣದ ಸಂಪ್ರದಾಯಗಳನ್ನು, ಕಲೆ, ಸಾಹಿತ್ಯ, ಸಾಮಾಜಿಕ ಕ್ರಾಂತಿ ಉಳಿವಿಗಾಗಿ ಅನೇಕ ಜನಪರ ಕಲ್ಯಾಣ ಕಾರ್ಯಕ್ರಮಗಳನ್ನು ಮಾಡಿರುವಂಥ ಪರಮ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕದ ಅನೇಕ ಕ್ರಾಂತಿ ವಿಚಾರಗಳನ್ನು ಮಾಡಿ ಧರ್ಮವನ್ನು ಕೇವಲ ಜಾತಿಗೆ ಸೀಮಿತಗೊಳಿಸದೆ ಎಲ್ಲ ಧರ್ಮವನ್ನು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂಥ ಸಾಧಕರಿಗೆ ಗುರುತಿಸಿ ಸಿದ್ಧಶ್ರೀ, ಕನಕರತ್ನ, ಹಾಲುಮತ ಭಾಸ್ಕರ ಇವನ್ನೆಲ್ಲ ಪ್ರಶಸ್ತಿ ಪರಮ ಪೂಜ್ಯರು ಕೊಡ್ತಿದ್ರು. 12, 13, 14 ಜನವರಿ ಪ್ರತಿ ವರ್ಷ 2012ರಿಂದ ಕಾಡುಗೊಲ್ಲ, ನಾಡುಗೊಲ್ಲ, ಹಿಂದರಿ ಜೋಗಿ, ಅಲೆಮಾರಿಗಳು, ಬುಡುಗ ಜಂಗಮ, ಪವಾಡ ಜಾದು, ಸುಡುಗಾರ್ ಸಿದ್ಧರ ಕಲೆ, ಗಿಡಿ, ಗೌರವ ಸಂಸ್ಕೃತಿ ಅನೇಕ ವೇದಿಕೆಗಳನ್ನು ಕಲ್ಪಿಸಿ ಕರ್ನಾಟಕಕ್ಕೆ ಪರಿಚಯಿಸಿ ಈ ಸಂಸ್ಕೃತಿ ಕಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ ಮಹತ್ವ ಒಂದು ವೇದಿಕೆ ಕಲ್ಪಿಸುವಲ್ಲಿ ಪರಮ ಪೂಜ್ಯರು ಮುಂಚೆಯಿರುವಂಥ ಗುರುಗಳಿಗೆ ಇವತ್ತಿನ ದಿವಸ ಅನೇಕ ಮಕ್ಕಳಲ್ಲಿ ವಿದ್ಯಾಭ್ಯಾಸ, ಸಾವಿರಾರು ಇವತ್ತು ಮಕ್ಕಳಲ್ಲಿ ಮಠದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದು ಅನಾಥ ಮಕ್ಕಳಿಗೆ ಕೂಡ ಇವತ್ತಿನ ದಿವಸ ಶ್ರೀಮಠ ಉತ್ತಮವಾದಂಥ ವಸತಿಯೊಂದಿಗೆ ಕಲ್ಯಾಣ ಕರ್ನಾಟಕದಲ್ಲಿ ತನ್ನದಾದಂಥ ಐತಿಹಾಸಿಕ ಒಂದು ಶೈಕ್ಷಣಿಕ ಕ್ರಾಂತಿಗೆ ಮುನ್ನಡೆ ಬರುವಂಥ ಪೂಜ್ಯರಿಗೆ ಘನ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಬೇಕಂತೇಳಿ ನಾಳೆ ನಡೆಯುವಂಥ ನುಡಿನಮನ ಕಾರ್ಯಕ್ರಮದಲ್ಲಿ ಕೂಡ ನಾವು ಮಾನ್ಯ ಮುಖ್ಯಮಂತ್ರಿಗಳ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲವಾಸಿ ಸಂಘಟನೆ ವತಿಯಿಂದ ಇವತ್ತಿನ ದಿವಸ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಫೆಬ್ರವರಿ 1ರಂದು ನಡೆಯುವ ನುಡಿ ನಮನ ಕಾರ್ಯಕ್ರಮದಲ್ಲಿ ಶ್ರೀಮಠದ ಭಕ್ತಾದಿಗಳು, ಸಮಾಜ ಬಂಧುಗಳು ಹಾಗೂ ತಳ ಸಮುದಾಯದ ಎಲ್ಲಾ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಲಾಯಿತು. ಈಗ ಒಂದು ಚಿಕ್ಕ ವಿರಾಮ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಮನೆಯ ಲಿವಿಂಗ್ಗೆ ಲಕ್ಸುರಿ ಲುಕ್ ಬೇಕಾದರೆ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್ಗೆ ಇಂದೇ ಭೇಟಿ ನೀಡಿ. ರಿಯಾಯಿತಿ ದರದಲ್ಲಿ ಮನೆಗೆ ಬೇಕಾದ ಸೋಫಾಗಳನ್ನು ಖರೀದಿ ಮಾಡಿ. ಕಲಬುರಗಿ ನಗರಕ್ಕೆ ಇದೀಗ ಹೊಸ ಲಕ್ಸುರಿ ಟಚ್.
ಹಲವು ವರ್ಷಗಳಿಂದ ಇಂಟೀರಿಯರ್ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸಿರುವ ನ್ಯಾಷನಲ್ ಮಾಡೆಲರ್ ಇದೀಗ ಹೊಸದಾಗಿ ನ್ಯಾಷನಲ್ ಲಕ್ಸುರಿ ಲಿವಿಂಗ್ ಸೋಫಾ ಕಂಪನಿ ಕಮ್ ಶೋರೂಮ್ ಅನ್ನು ಆರಂಭಿಸಿದೆ. ಈ ಶೋರೂಮ್ ನ ವಿಶೇಷತೆ ಏನಂದ್ರೆ ಕಂಪನಿಯಿಂದ ನೇರವಾಗಿ ಗ್ರಾಹಕರ ಮನೆಗೆ ಡೆಲಿವರಿ, ಅತ್ಯುತ್ತಮ ಗುಣಮಟ್ಟದ ಮಷೀನ್ ಮೇಡ್ ಸೋಫಾಗಳು, 500ಕ್ಕೂ ಹೆಚ್ಚು ಕಲರ್ ಮತ್ತು ಫ್ಯಾಬ್ರಿಕ್ ಆಯ್ಕೆಗಳು, ಮನೆ ಆಫೀಸ್ಗಳಿಗೆ ಬೇಕಾದ ಸೋಫಾ ಕಮ್ ಬೆಡ್, ಸೋಫಾ ಚೇರ್, ಡೈನಿಂಗ್ ಟೇಬಲ್ ಗ್ರಾಹಕರಿಗೆ ಬೇಕಾದಂತೆ ಡಿಸೈನ್ ಮಾಡಿ ನೀಡಲಾಗುತ್ತದೆ. ಮಲೇಷಿಯಾ ಹಾಗೂ ಇಟಲಿಯಿಂದ ತರಿಸಲಾದ ಮಾರ್ಬಲ್ ಟಾಪ್ ಗಳಿಂದ ತಯಾರಿಸಿದ ಫರ್ನಿಚರ್ ಮತ್ತು 10 ವರ್ಷಗಳ ಗ್ಯಾರಂಟಿ. ಇದು ಗ್ರಾಹಕರಿಗೆ ಹೆಚ್ಚುವರಿ ವಿಶ್ವಾಸ ನೀಡುತ್ತದೆ. ಜನವರಿ 31ರವರೆಗೆ 30% ಇಂದ 50% ವರೆಗೆ ಭಾರಿ ರಿಯಾಯಿತಿ. ಮತ್ತೊಂದು ವಿಶೇಷವಾಗಿ 26 ಜನವರಿ ಪ್ರಯುಕ್ತ ಮೊದಲ 26 ಗ್ರಾಹಕರಿಗೆ 50% ರಿಯಾಯಿತಿಯ ಜೊತೆಗೆ ಉಚಿತವಾಗಿ ವಿಶೇಷ ಉಡುಗೊರೆ ನೀಡಲಾಗ್ತಾ ಇದೆ. ವಿಳಾಸ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್, ಮಿನಿ ವಿಧಾನಸೌಧ ಹತ್ತಿರ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜಾವೇದ್ ಶೇಖ್, ಮೊಬೈಲ್ 9011066322. ನಿಮ್ಮ ಮನೆಯ ಲಿವಿಂಗ್ ರೂಮ್ಗೆ ರಾಜ ವೈಭೋಗದ ಲುಕ್ ನೀಡಬೇಕೆ? ಹಾಗಿದ್ರೆ ಹಿಂದೆ ನ್ಯಾಷನಲ್ ಲಕ್ಸುರಿ ಲಿವಿಂಗ್ಸ್ಗೆ ಒಮ್ಮೆ ಭೇಟಿ ನೀಡಿ. ಕಲಬುರಗಿ, ನಾನು ನಿಮ್ಮ ಸಾಯಿ ಕಿರಣ್. ನಾನ್ ಬಂದಿರೋದೆಲ್ಲಪ್ಪ ಅಂತಂದ್ರೆ ನ್ಯಾಷನಲ್ ಮಾಡ್ಯುಲರ್ ಅಂತ. ಇದು ಬರುತ್ತೆ ಅಪೋಸಿಟ್ ಮಿನಿ ವಿಧಾನಸಭಾ ಸ್ಟೇಷನ್ ರೋಡ್. ಏನಪ್ಪಾ ಅಂತಂದ್ರೆ ನಿಮ್ಗೆ ಇಲ್ಲಿ ನಾವು ಸಾಕಷ್ಟು 5 ವರ್ಷದಿಂದ ನ್ಯಾಷನಲ್ ಮಾಡ್ಯುಲರ್ ಅಂತ ನಿಮ್ಗೆ ನಾವು ಇಂಟೀರಿಯರ್ ಪ್ರೊವೈಡ್ ಮಾಡಿದೀವಿ. ಈಗ ನಾವು ಲಾಂಚ್ ಮಾಡಿರೋದು ಏನಂತಂದ್ರೆ ನಮ್ಮ ಮ್ಯಾನುಫ್ಯಾಕ್ಚರ್ ನಾವು ಓನ್ ನಮ್ದು ಇಂಪೋರ್ಟೆಡ್ ಬ್ರ್ಯಾಂಡ್ಸ್ ಅಂದ್ರೆ ಯಾವ್ದೇ ತರ ಫ್ಯಾಬ್ರಿಕ್ ಅದು ಏನು ಇಂಪೋರ್ಟೆಡ್ ಮಾಡ್ಕೊಂಡು ನಾವು ನಿಮ್ಗೆ ಸೋಫಾಸ್ ಎಲ್ಲ ತಂದಿದ್ದೀವಿ. ಏನಪ್ಪಾ ಅಂತಂದ್ರೆ ನಿಮ್ಗೆ ಇದು ಇಲ್ಲಿವರೆಗೂ ಎಲ್ಲೂ ನಿಮ್ಗೆ ಗುಲ್ಬರ್ಗಾದಲ್ಲಿ ಈ ತರ ಎಲ್ಲೂ ಸೋಫಾನೇ ಸಿಗ್ಲಿಲ್ಲ. ಈಗ ನಾವು ನಿಮಗೆ ಡೈರೆಕ್ಟ್ ಲಾಂಚ್ ಅಂದ್ರೆ ಮ್ಯಾನುಫ್ಯಾಕ್ಚರ್ ಇಂದ ನಿಮ್ಗೆ ಡೈರೆಕ್ಟ್ ಹೋಮ್ ಡೆಲಿವರಿ, ಯಾವುದೇ ತರ ಮಿಡಲ್ ಅಲ್ಲಿ ಹೋಲ್ಸೇಲ್ ಅಥವಾ ಯಾವುದೇ ತರ ಫ್ರಮ್ ಡಿಸ್ಟ್ರಿಬ್ಯೂಷನ್ ಅದು ಯಾವುದೇ ಏನೂ ಇಲ್ಲ. ಫ್ರಮ್ ನಿಮ್ಗೆ ಮ್ಯಾನುಫ್ಯಾಕ್ಚರ್ ಇಂದ ನಿಮ್ಗೆ ಡೈರೆಕ್ಟ್ ಹೋಮ್ ಡೆಲಿವರಿನೇ. ನೀವು ಬೇಕಾದ್ರೆ ಬಂದ್ ಚೆಕ್ ಮಾಡಿ ನೋಡ್ಬೋದು ಕಂಪನಿಗೆ. ಇನ್ನೊಂದೇನಪ್ಪಾ ಅಂದ್ರೆ ನಮ್ ಕಡೆ 31st ವರೆಗೂ ಆಫರ್ಸ್ ಇದೆ. 30 to 50% ಆಫರ್ ಇದೆ. ವಿಸಿಟ್ ಮಾಡಿ. ಇನ್ನೊಂದೇನಪ್ಪಾ ನೀವು ನೋಡ್ಬೋದು ಈ ತರ ಎಲ್ಲ ಫ್ಯಾಬ್ರಿಕ್ ನಿಮ್ಗೆ ಸಿಗುತ್ತೆ. ಈ ತರ ಎಲ್ಲೂ ನಿಮ್ಗೆ ಇಡೀ कलबुर्गी ಈ ತರ ಫ್ಯಾಬ್ರಿಕ್ ನಿಮ್ಗೆ ಸಿಗಲ್ಲ. पूरे कलबुर्गी में नहीं मिलने वाला आपको, क्योंकि अपना जो है पूरा इम्पोर्टेड सोफा है. ओके, ये जो फैब्रिक हम यूज कर रहे हैं बाहर का फैब्रिक यूज कर रहे हैं. आपको पूरे गुलबर्गा में फैब्रिक नहीं मिलने वाला है. अच्छा, रेट का वगैरह हम बाहर का रेट्स अगर इधर का कंपेयर करें तो कैसा मिलेगा अपने? वो मिल जाएगा आपको, कंप्रोमाइज करके हम देते कस्टमर के हिसाब से. जैसे आपको जैसे चाहिए वैसा हम बना के देते हैं आपको. अपना पूरा मैन्युफैक्चर. अगर हम खुद का डिजाइन वगैरह लेके आए खुद का भी मिलेगा तो भी मिलता है. तो ಇನ್ನೊಂದೇನಪ್ಪಾ ಅಂತಂದ್ರೆ ನಿಮ್ಗೆ आप ये सोफे पे बैठिए, आपको एड्रेस भी यूज करने को मिलता है. आप अपने ನೋಡಿ ಗೈಸ್ ಯಾವ ತರ ಇದೆ ಅಂತಂದ್ರೆ ಈ ತರ ನಿಮ್ಗೆ ಈ ತರ ಲೈಕ್ ನೋಡಿ ಎಲ್ಲೂ ಸಿಗಲ್ಲ. ಗುಲ್ಬರ್ಗಾದಲ್ಲಿ ಎಲ್ಲೂ ಎಷ್ಟೇ ಹುಡುಕಿದ್ರು ಸಿಗಲ್ಲ ನಿಮ್ಗೆ ಈ ತರ. ಯಾಕಂದ್ರೆ ಇಂಪೋರ್ಟೆಡ್ ಫ್ಯಾಬ್ರಿಕ್ ಪ್ಲಸ್ ಮಷಿನ್ ಮೇಡ್. ಸರ್ ನಮಸ್ಕಾರ. ನಮಸ್ಕಾರ. ವೆಲ್ಕಮ್ ಟು. ನೋಡಿ ಫ್ರೆಂಡ್ಸ್, ಇವರು ನಾನು ಹೇಳಿರೋ ತರ ಏನಪ್ಪಾ ಅಂತಂದ್ರೆ ನ್ಯಾಷನಲ್ ಮಾಡ್ಯುಲರ್ಸ್ ಅಂತ ಏನ್ ಹೇಳಿದ್ದಲ್ಲ, ಸೊ ಈಗ ಮಾರ್ಕೆಟ್ ಅಲ್ಲಿ ಲಾಂಚ್ ಆಗಿದೆ ನ್ಯಾಷನಲ್ ಲಕ್ಸುರಿ ಲಿವಿಂಗ್ ಅಂತ. ಅವ್ರದೇ ಓನ್ ಬ್ರ್ಯಾಂಡು. ಸೊ ಇವರು ಅದ್ರ ಓನರ್. ಅವ್ರ ಹತ್ರ ಮಾತಾಡೋಣ ಏನಂತ ನೋಡಿ ಇದ್ರ ಬಗ್ಗೆ. ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ. ಮೋರ್ ದೆನ್ 500+ ವೆರೈಟೀಸ್ ಕಲರ್ಸ್ ಇದೆ ನನ್ನ ಹತ್ರ. ಮತ್ ವಸ್ತು ಸ್ಟಿಚಿಂಗ್ ವಸ್ತು ಏನೇನಿದೆ ಇಲ್ಲ ನನ್ನ ಹತ್ರ ಮಷಿನ್ ದಾಗೆ ತಯಾರಾಗ್ತಾರ. ಕೈಲಿಂದು ಯಾರನ್ನು ಕೆಲ್ಸನೂ ನಾವು ಮಾಡಲ್ವಾ. ಮತ್ತೆ ಇದು ಸ್ಟಿಚಿಂಗ್ ನೋಡಿ ಹೆಂಗಿದೆ. ಇದು ನಾವು ಡೈನಿಂಗ್ ಟೇಬಲ್ ಚೇರ್ಸ್ ರೆಡಿ ಮಾಡಿದೀನಿ. ಇದು ಡೈನಿಂಗ್ ಟೇಬಲ್ಸ್ ಟಾಪ್ ಇದೆಲ್ಲ ಇದು ಇಂಪೋರ್ಟ್ ಮಾಡೀನಿ ಫ್ರಮ್ ಮಲೇಷಿಯಾ. ಯಾಕಂದ್ರೆ ಇದು ಇಟಾಲಿಯನ್ ಮಾರ್ಬಲ್ ಟಾಪ್ ಮಲೇಷಿಯಾಲಿಂದ ಬರ್ತಾರ. ತಡಗಿನ ಏನ್ ಫ್ರೇಮ್ ಇದೆ ಎಲ್ಲ ನನ್ನ ಹತ್ರ ರೆಡಿ ಆಗ್ತಾರ ಇದು. ಬಟ್ ನಾನಂತೂ ಇಲ್ಲಿವರೆಗೂ ನಾನ್ ಬೆಂಗಳೂರು ಹೋಗಿದ್ದೀನಿ, ಮುಂಬೈ ಹೋಗಿದ್ದೀನಿ, ಬಟ್ ನಾನು ಯಾವ್ದೇ ಹೋಟೆಲ್ ಅಲ್ಲಿ ಸ್ಟೇ ಮಾಡಿರೋ ಸ್ಟಾಬಿಲಿಟಿ ಅಂದ್ರೆ ಹೆಂಗ್ ನಡ್ಕೋ ಏನು ಆಗಲ್ಲ, ಏನೂ ಇಲ್ಲ. ನೋಡಿ ಈ ತರ ಇದೆ. ಈ ತರ ಅಂತೂ ಗುಲ್ಬರ್ಗಾದಲ್ಲೇ ಪಕ್ಕ ಹೇಳ್ತೀನಿ ನಾನು, 100% ಡ್ಯಾಮ್ ಶೋರ್ ಆಗಿ ಹೇಳ್ತೀನಿ. ಈ ತರ ಅಂತೂ ಎಲ್ಲೂ ಸಿಗಲ್ಲ ನಿಮ್ಗೆ. ಈಗ ನೋಡ್ಬೋದು ನೀವು ಇದೇ ತರ. ಇಲ್ಲಿ ನೋಡಿ ಇನ್ನೊಂದೇನಪ್ಪಾ ಅಂದ್ರೆ ಲೈಕ್ USB ಕೇಬಲ್, ಚಾರ್ಜರ್ ಅದು ಎಲ್ಲ ಇದೆ. ಮೊಬೈಲ್ ಚಾರ್ಜ್ ಮಾಡ್ಬೇಕಾದ್ರೆ ಒಂದೇನೋ ಸಾಕೆಟ್ ಅದು ಅಕ್ಕಪಕ್ಕ ಇರ್ಲಿಲ್ಲ ಅಂದ್ರೆ ದಿಸ್ ಇಸ್ ದ ಬೆಸ್ಟ್. ಐ ಥಿಂಕ್ ನನ್ ಚಾಯ್ಸ್ ಏನಪ್ಪಾ ಅಂತಂದ್ರೆ ಬೆಸ್ಟ್ ಅನ್ಸುತ್ತೆ. ಈ ತರ ಒಂದು ಲಿಕ್ವಿಡ್ ಏನೋ ಒಂದು ನೀರ್ ಬೀಳಿ ಮತ್ತೆ ಒಂದು ಟೀನೋ ಕಾಫಿನೋ ಏನೇ ಬಿದ್ರು ಇದ್ರ ಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಯಾವುದೇ ತರ ಒಂದು ಡ್ಯಾಮೇಜ್ ಆಗಲ್ಲ. ನೋಡ್ಬೋದು ನೀವು
ಮತ್ತೇನಿರ್ತದೆ ಕ್ವಾಲಿಟಿ ಹೊರಗಡೆ ಅಂತಿಲ್ಲ, ನೋಡ್ಬೋದು ನೀವು ಎಲ್ಲಾನು ಸೇಮೇ ಇದೆ, ಯಾವುದೇ ಆಗ್ಲಿ ಫ್ಯಾಬ್ರಿಕ್ ಒಂದೇ ಇದೆ. ಇದು ಒಂದು ನಂಬರ್ ಶೋ ಆಗುತ್ತೆ ಈಗ, ಸೊ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನೀವು, ಇಲ್ಲಾಂದ್ರೆ ನ್ಯಾಷನಲ್ ಮಾಡಲರ್ ಅಂತ ಇನ್ಸ್ಟಾಲ್ ಅಲ್ಲಿ ಪೇಜ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ DM ಮಾಡಿ, ನಿಮ್ಗೆ ಏನಿದೆ ಡೈರೆಕ್ಟ್ ನಮ್ಮ ಆಫೀಸ್ ಇಂದಾನೆ ಏನಾಗುತ್ತೆ ನಮ್ ಹುಡುಗ ಬಂದ್ಬಿಟ್ಟು ನಿಮ್ಗೆ ಏನದ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತಾರೆ. ಮತ್ತೆ ಇನ್ನೂ ಒಂದು ಸೈಕಿಲ್ ಮತ್ತು ಫಸ್ಟ್ 26 ಕಸ್ಟಮರ್ ನಾವು 50% ಫ್ಲಾಟ್ ಡಿಸ್ಕೌಂಟ್ ಮತ್ತು ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಬೆಸ್ಟ್ ಆಪ್ಷನ್, ಇನ್ನ ಬೆಸ್ಟ್ ಪ್ರೈಸ್, ಈ ತರ ಸೋಫಾ ಸಿಗಕ್ ಚಾನ್ಸೇ ಇಲ್ಲ ಗುಲ್ಬರ್ಗಾದಲ್ಲಿ. ಸೊ ವಿಸಿಟ್ ಮಾಡಿ, ಆರ್ಡರ್ ಕೊಡಿ, ಬೇಗ ಬೇಗ ಸೋಫಾ ನಿಮ್ ಮನೆಯಲ್ಲಿ ನೋಡಿ. ನೀವು ಲಕ್ಸುರಿ ಲಿವಿಂಗ್ ಅಂದ್ರೆ ಇದೆ ಅಂತ ನಂಗೆ ಅನ್ಸುತ್ತೆ ಗುಲ್ಬರ್ಗಾದಲ್ಲಿ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.